ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಗ್ನೇಚರ್ ಸ್ಟುಡಿಯೋ. ನಾನು ಪ್ರಶಾಂತ್. ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಪಿಸೋಡ್ನಲ್ಲಿ ನಾನಿರುವಂಥದ್ದು ಆಲ್ಮೋಸ್ಟ್ ಮ್ಯಾಂಗ್ಳೂರ್ ನಿಯರ್ ಬೈ ಇರುವಂಥ ಜಾಗ ಬಂಟ್ವಾಳ. ಇದು ಮೀರ್ವಾ ಟವರ್ಸ್ ಅಂತ ಹೇಳಿಬಿಟ್ಟು ಕಾರುಣ್ಯ ಹೆಲ್ತ್ ಕೇರ್ ನೀವು ಇಲ್ಲಿ ನೋಡ್ಬೋದು. ಇಟ್ಸ್ ಅ ಹೆಲ್ತ್ ಕೇರ್ ಸೆಂಟರ್. ಅಂದರೆ ಆಯುರ್ವೇದಿಕ್ ಹಾಗೆ ಆಯುಷ್ನ ಪ್ರೊಸೀಜರ್ನ ಇಟ್ಕೊಂಡು ಟ್ರೀಟ್ಮೆಂಟ್ನ ಕೊಡುವಂಥ ಜಾಗ. ಇಲ್ಲಿ ಡಿಸ್ಬಲ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಸಯಾಟಿಕಾ ಪ್ರಾಬ್ಲಮ್ ಆಗಿರ್ಬೋದು, ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರ್ಬೋದು, ಆಯುರ್ವೇದಿಕ್ ಮತ್ತು ಆಯುಷ್ ಟ್ರೀಟ್ಮೆಂಟ್ಸಲ್ಲಿ ನಾನ್ ಇನ್ವೆಸಿವ್ ರೀತಿಯಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡಿಕೊಡ್ತಾರೆ ವೆರಿ ರೀಸನೇಬಲ್ ಪ್ರೈಸಲ್ಲಿ. ಹಾಗಾದರೆ ಒಳಗಡೆ ಹೋಗೋಣ, ಏನೆಲ್ಲ ಟ್ರೀಟ್ಮೆಂಟ್ಸ್ ನಡೀತಿದೆ ನೋಡೋಣ. ಸೊ ಯಾರೆಲ್ಲ ಡಾಕ್ಟರ್ಸ್ ಇದ್ದಾರಲ್ಲಿ, ಸೊ ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ. ನಾವು ಇವಾಗ ಒಂದು ಮಸಾಜನ್ನು ನೋಡ್ತಾ ಇದ್ದೀವಿ. ಸೊ ಸಾಕಷ್ಟು ಆಯಿಲನ್ನು ಹಾಕಿದ್ದೇವೆ. ಸೊ ಯಾವ ರೀತಿಯ ಆಯಿಲ್ ಸರ್ ಇದು? ಬೇಸಿಕ್ಲಿ ಇದು ಆಯುರ್ವೇದ ಆಯಿಲ್. ಆಯುರ್ವೇದ ಅಂದರೆ ಪ್ಯೂರ್ ಶುದ್ಧ ತೆಂಗಿನ ಎಣ್ಣೆ, ಎಣ್ಣೆ ಹಲವಾರು, ಮತ್ತು ಅದಕ್ಕೆ ಹಲವಾರು ಆಯುರ್ವೇದ ಮಿಶ್ರಣಗಳನ್ನು ಮಾಡಿ ತಯಾರಿಸುವಂತಹ ಒಂದು 7 ದಿನಗಳ ಪ್ರೊಸೆಸಿಂಗ್ ಅಲ್ಲಿ ತಯಾರಿಸುವಂತಹ ಒಂದು ಆಯಿಲ್ ಆಗಿದೆ. ಅಂದ್ರೆ ಇಟ್ಸ್ ಮೆಡಿಕೇಟೆಡ್ ಆಯಿಲ್, ಜಸ್ಟ್ ಯಾವುದೋ ಒಂದು ಕೊಬ್ಬರಿ ಎಣ್ಣೆ ಆ ಥರ ಏನಿಲ್ಲ, ಕೊಬ್ಬರಿ ಎಣ್ಣೆ ಇದೆ, ಅದನ್ನ ಆಯುರ್ವೇದ ಮಿಕ್ಸ್ ಪ್ಯೂರ್ ನ್ಯಾಚುರಲ್ ಆಗಿ. ಸೊ ಏನು ಮಸಾಜ್ ಸರ್ ಇದು? ಬೇಸಿಕ್ ಇದು ಶಿರೋಧಾರ ಅಂತ ಹೇಳಿದ್ರೆ, ಈಗ ತಲೆನೋವು, ಇದು ಒತ್ತಡ, ರಿಫ್ರೆಶ್ ಹೀಗೆ ಇರುವಂತಹ ವ್ಯಕ್ತಿಗಳಿಗೆ ಈ ಆಯಿಲ್ ನಿರಂತರ ಒಂದು 3/4 ಗಂಟೆ 45 ಮಿನಿಟ್ ಈ ಆಯಿಲ್ ನಿಧಾನಕ್ಕೆ ಇಳಿತಾ ಇರ್ತದೆ ತಲೆಯಲ್ಲಿ. ಹೌದು. ಈ ತಲೆಯಲ್ಲಿರುವಂಥ ಕಫ ಆಗ್ಬೋದು, ಪಿತ್ತ ದೋಷ ಆಗಿರ್ಬೋದು, ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಇದು ನಿವಾರಣೆ ಆಗುತ್ತೆ. ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸೇಷನ್ ಬರುತ್ತೆ, ಗುಡ್ ಫೀಲ್. ಗುಡ್. ಓಕೆ. ಸೊ ಇಟ್ಸ್ ನಾಟ್ ಓನ್ಲಿ ಫಾರ್ ಯಾರಿಗಾದ್ರೂ ಏನಾದರೂ ಕಾಯಿಲೆ ಬಂದರೆ ಅಂತಲ್ಲ, ಸೊ ಯಾರು ಬೇಕಾದರೂ ಇದನ್ನ ತಗೋಬಹುದು. ಜಾಸ್ತಿ ಇದು ಮಾಡಿ ಲೈಫ್ ಸ್ಟೈಲ್ ಚೆನ್ನಾಗಿರೋದಕ್ಕೆ ಜಾಸ್ತಿ ಮಾಡಿಸ್ತಾರೆ ಆಫೀಸರ್ಸ್ಗಳು, ಓವರ್ ಬ್ರೈನ್ ಯೂಸ್ ಮಾಡಿ ಕೆಲಸ ಮಾಡುವಂಥ ಜನರುಗಳೆಲ್ಲ ಜಾಸ್ತಿ ಮಾಡಿಸ್ತಾರೆ. ಓಕೆ ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವ ರೀತಿ ಮಸಾಜಸ್ ಇದೆ ಸರ್? ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ, ಇದು ಕರ್ಮಗಳ ಆಯುರ್ವೇದ ಚಿಕಿತ್ಸೆ ಇದೆ, ಮತ್ತೆ ಅಭ್ಯಂಗ, ಬಾಡಿ ಮಸಾಜಲ್ಲಿ ಸುಮಾರು ಟೈಪ್ನ ಮಸಾಜ್ಗಳು, ಅಂದರೆ ಸ್ಪೋರ್ಟ್ಸ್ ಮಸಾಜ್, ಡೀಪ್ ಟಿಶ್ಯೂ ಮಸಾಜ್, ಕಲರಿ ಮರ್ಮ ಮಸಾಜ್, ಬೋನ್ ಸೆಟ್ಟಿಂಗ್, ಸ್ಲಿಪ್ ಡಿಸ್ಕ್ ಮತ್ತು ಸಯಾಟಿಕಾದಂತಹ ರೋಗಗಳಿಗೆ ನಾವು ಕಲರಿ ಮರ್ಮ ಮಸಾಜ್ ಮತ್ತು ಸ್ಪೋರ್ಟ್ಸ್ ಮಸಾಜಿಂದ ರೆಡಿ ಮಾಡ್ತೀವಿ. ಸೊ ಮರ್ಮ ಮಸಾಜ್ ಅಂದರೆ ಸರ್ ಹೇಗೆ? ಅದು ಸಾಧಾರಣ ಮರ್ಮಗಳಿರ್ತವೆ, ಮನುಷ್ಯನಿಗೆ ಇಂತಿಷ್ಟು ಅಂತ ಒಂದು ಮರ್ಮಗಳಿರ್ತವೆ ಪ್ರತಿಯೊಬ್ಬರಿಗೂ. ಆ ಮರ್ಮಗಳನ್ನು ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಿ ಅದಕ್ಕೆ ಕೊಡುವಂಥ ಒಂದು ಮಸಾಜ್. ಆಯಾ ಪಾಯಿಂಟ್ಗಳನ್ನು ಗುರುತಿಸಿಕೊಂಡು, ಅಂದರೆ ಅವರಿಗೆ ಯಾವ ಪಾಯಿಂಟಲ್ಲಿ ರೋಗಗಳಿವೆ, ಯಾವ ಪಾಯಿಂಟಲ್ಲಿ ಈಗ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಅದು ಯಾವ ಪಾಯಿಂಟಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, ಅದಕ್ಕೆ ಏನು ಮಾಡಬೇಕು, ಯಾವ ರೀತಿ ಬೋನ್ ಸೆಟ್ಟಿಂಗ್ ಮಾಡ್ಬೋದು. ಸೊ ಇವಾಗ ಡಿಸ್ಕ್ ಬಲ್ಜ್ ಅಂತಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಬಟ್ ರಿಸಲ್ಟ್ ಅಂತ ಬಂದಾಗ 100% ರಿಸಲ್ಟ್ ಎಲ್ಲೂ ಜಾಸ್ತಿ ಸಿಗೋದಿಲ್ಲ. ಬಟ್ ನಿಮ್ಮದು ಜಸ್ಟ್ ಮಸಾಜ್ ಆ್ಯಂಡ್ ಮೆಡಿಸಿನ್ ಇರುತ್ತಾ ಅಥವಾ ಜಸ್ಟ್ ಮಸಾಜ್ಗಳಲ್ಲಿ? ನಮ್ಮದು ಡಾಕ್ಟರ್ ಅಫನ್ ಬಶೀರ್ ಅವರ ಮುಖಾಂತರ ನಾವು ಮೆಡಿಸಿನ್ ಕೊಡ್ತಾ ಇರ್ತೀವಿ, ಮತ್ತು ಮಸಾಜ್ ಮತ್ತು ಬೋನ್ ಸೆಟ್ಟಿಂಗ್ ಮಾಡ್ತೀವಿ ನಾವು. ಇದರಲ್ಲಿ ನಾವು ಲಕ್ಷಾಂತರ ರೂಪಾಯಿ ಅಂತ ಲೆಕ್ಕ ಹಾಕಿದರೆ ನಮ್ಮದು ಅದಕ್ಕಿಂತ 1% ಆಗಲ್ಲ. ಹೌದಾ? ಅಂದ್ರೆ ಒಬ್ಬ ವ್ಯಕ್ತಿ ಬಂದ್ರೆ 1,000-1,300 ರೂಪಾಯಿ ಅವ್ರದ್ದು ಕೆಲಸಗಳು ಮುಗಿತಾರೆ. ಹೌದಾ? ಅಷ್ಟೊಂದು ಕಮ್ಮಿ. ಸೊ ಐ ಥಿಂಕ್ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ರೆ, ಸೊ ಡಿಸ್ಕ್ ಬಲ್ಜು ಅಥವಾ ಬೋನ್ ಸೆಟ್ಟಿಂಗ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಅಬ್ದುಲ್ ಜಬ್ಬರ್ ಸರ್ ಹತ್ರ ಬಂದರೆ ಇಲ್ಲಿ ಕಾರುಣ್ಯ ಹೆಲ್ತ್ ಕೇರ್ಗೆ 1,500 ರೂಪಾಯಿಯಲ್ಲೇ ಎಲ್ಲ ರೀತಿಯ ಸೆಟ್ಟಿಂಗ್ ಆಗಿಬಿಡುತ್ತೆ. ಸೊ ಕ್ಯೂರ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತಷ್ಟು ಚಿಕಿತ್ಸೆಗಳಿದೆ ಇವ್ರ ಹತ್ರ. ಸೊ ಏನೆಲ್ಲ ಚಿಕಿತ್ಸೆಗಳಿದೆ ಇವ್ರ ಹತ್ರ ಕೇಳ್ಕೊಳ್ಳೋಣ, ಹಾಗೆ ತೋರಿಸ್ತಾ ಹೋಗ್ತೀವಿ, ನೋಡ್ಬೋದು ನೀವು ಕೂಡ. ಸೊ ಸ್ನೇಹಿತರೆ, ಇಲ್ಲಿ ನಾವು ಕಾರುಣ್ಯ ಹೆಲ್ತ್ ಕೇರ್ನಲ್ಲಿ ನಮ್ಮ ಜೊತೆ ಡಾಕ್ಟರ್ ಅಫಾನ್ ಬಶೀರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಹಾಯ್ ಸರ್, ಹೇಗಿದ್ದೀರಾ? ಹಲೋ. ಓಕೆ, ಹೇಗಿದ್ದೀರಾ? ಆರಾಮಿದ್ದೀನಿ. ದಟ್ಸ್ ಫೈನ್. ಸರ್, ನಾವು ಇಲ್ಲಿ ಏನೋ ಕಪ್ಪಿಂಗ್ ಥೆರಪಿ ನೋಡ್ತಾ ಇದ್ದೀವಿ. ಸೊ ಏನು ಇಶ್ಯೂ ಆಗಿದೆ ಇವರಿಗೆ? ಏನಕ್ಕೋಸ್ಕರ ಈ ಥರ ಕಪ್ಪಿಂಗ್ ಥೆರಪಿ ಮಾಡ್ತಾ ಇದ್ದಾರೆ? ಈಗ ಇವರು ಮೇನ್ ಆಗಿ ನಮ್ಮ ಒಂದು ಹೆಲ್ದಿ ಇಂಡಿವಿಜುವಲ್ ಇವರು. ಓಕೆ, ಏನು ಕಾಯಿಲೆ ಅಂತದ್ದು ಏನು ಸ್ಪೆಸಿಫಿಕ್ ಆಗಿಲ್ಲ. ಓಕೆ. ಸೊ ಕಪ್ಪಿಂಗ್ ಥೆರಪಿ ಏನಂತ ಹೇಳಿದ್ರೆ ಒಂದು ಟ್ರೆಡಿಷನಲ್ ಒಂದು ಹೀಲಿಂಗ್ ವೇ ಆಫ್ ಮೆಥಡ್. ಅದು ಆಯುರ್ವೇದಿಕ್ ಅಲ್ಲಿ ನಾವು ಮೇನ್ ಆಗಿ ರಕ್ತ ಮೋಕ್ಷಣ ಅಂತ ಹೇಳುವ ಹೆಡ್ಡಿಂಗ್ ಅಲ್ಲಿ ಇರುವಂತದ್ದು.
ಇದು ಬಂದ್ಬಿಟ್ಟು ಈ ಪ್ರೊಫೆಟಿಕ್ ಮೆಡಿಸಿನ್ ಅಥವಾ ಅರೇಬಿಯನ್ ಸ್ಟೈಲ್ ಮೆಡಿಸಿನ್ ಅಲ್ಲಿ ಕಪ್ಪಿಂಗ್ ಹಿಜಾಮ ಅಂತ ಹೇಳ್ತಾರೆ. ಇದರದ್ದು ಮೇನ್ ಪ್ರಿನ್ಸಿಪಲ್ ಏನಂದ್ರೆ ನಮ್ಮ ರಕ್ತದಲ್ಲಿ ಏನೆಲ್ಲ ಇಂಪ್ಯೂರಿಟೀಸ್ ಇದೆ ಅಥವಾ ಟಾಕ್ಸಿನ್ಸ್ ಇದೆ ಅದು ತೆಗೆದು ಹಾಕತ್ತೆ, ಹೊರಗೆ ಹಾಕತ್ತೆ. ಸೊ ಮೇನ್ಲಿ ರಕ್ತ ಶುದ್ಧೀಕರಣಕ್ಕೆ ಯೂಸ್ ಆಗುವಂತದ್ದು, ಅಥವಾ ಮಸಲ್ ಸೋರ್ನೆಸ್ ಆಗ್ಲಿ ಅಥವಾ ಪೇನ್ ರಿಲೇಟೆಡ್ ಯಾವುದೇ ಕಾಯಿಲೆ ಆಗ್ಲಿ, ಅದು ನೆಕ್ ಪೇನ್ ಆಗ್ಲಿ ಅಥವಾ ಲೋ ಬ್ಯಾಕ್ ಪೇನ್ ಆಗ್ಲಿ, ನೀ ಜಾಯಿಂಟ್ ಪೇನ್ ಆಗ್ಲಿ, ನಾವು ಅಲ್ಲಿಗೆ ಕಪ್ಪಿಂಗ್ ಹಾಕಿ 2 ಟೈಪ್ಸ್ ಹಾಕ್ತಿವಿ. ಫಸ್ಟ್ ಡ್ರೈ ಕಪ್ಪಿಂಗ್ ಮಾಡ್ತೀವಿ, ಅದರಲ್ಲಿ ಜಸ್ಟ್ ಪೇನ್ ಒಂದು ರಿಲೀಫ್ ಆಗತ್ತೆ, ಸಕ್ಕಿಂಗ್ ಆಗತ್ತೆ. ಮತ್ತೆ ಅದು ಡ್ರೈ ಕಪ್ ತೆಗೆದು ನಾವು ಕಟ್ಸ್ ಹಾಕ್ತಿವಿ ಸ್ಮಾಲ್, ಮತ್ತೆ ಆದ್ಮೇಲೆ ಅದೇ ಪಾಯಿಂಟ್ಸ್ ಗೆ ನಾವು ಇನ್ನೊಂದ್ಸಲ ಅದೇ ಕಪ್ ಹಾಕಿ ಸಕ್ಷನ್ ಮಾಡ್ತೀವಿ, ಸೊ ದಟ್ ಬ್ಲಡ್ ಎಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ. ಇದರಿಂದ ಲೋಕಲ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಪೇನ್ ರಿಲೀವ್ ಆಗುತ್ತೆ, ಸ್ಟಿಫ್ನೆಸ್ ಸ್ವೆಲ್ಲಿಂಗ್ ಯಾವ್ದಲ್ಲಿ ಇರುತ್ತೆ ಒಂದು ಮಟ್ಟಿಗೆ ಇಟ್ ವಿಲ್ ಬಿ ಅ ರಿಲ್ಯಾಕ್ಸೇಷನ್. ಸೊ ದೇರ್ ಇಸ್ ಅ ಸೇಯಿಂಗ್, ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಬ್ಲಡ್ ಏನಿದೆ ಎಲ್ಲ ಆಚೆ ಬಂದು ಮತ್ತೆ ಒಳ್ಳೆ ಬ್ಲಡ್ ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದೇಹದಲ್ಲಿ ಬ್ಯಾಡ್ ಬ್ಲಡ್ ಇರುತ್ತಾ ಫಸ್ಟ್ಲಿ? ಆಕ್ಚುಲಿ ಈಗ ಬ್ಲಡ್ RBC ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ 120 days ಆಯ್ತಾ. ಸೊ ಅದು ಏನಾಗುತ್ತೆ ಅಂದ್ರೆ ಬ್ಯಾಡ್ ಬ್ಲಡ್ ಎಲ್ಲಿ ಇರುತ್ತೆ ಅಂದ್ರೆ ಈ ಪೇನ್ ಇರುವ ಜಾಗ, ಅಥವಾ ಈಗ ಮೇನ್ ಆಗಿ ವೆರಿಕೋಸ್ ಅಂತ ಹೇಳ್ತೇವೆ, ಅದು ಏನಂತ ಹೇಳಿದ್ರೆ ವೇನ್ಸ್ ಅಲ್ಲಿ ಕೆಟ್ಟ ರಕ್ತ ಹೋಗುವ ಸಂಚಾರ ಸ್ವಲ್ಪ ಸ್ಲೋ ಆಗಿರುತ್ತೆ, ಅಥವಾ ಸ್ಟಾಗ್ನೇಷನ್ ಆಫ್ ಬ್ಲಡ್ ಇರುತ್ತೆ. ಸೊ ಅದು ನಾವು ಅಲ್ಲಿಂದ ಆ ಸೈಟ್ ಇಂದ ತೆಗೆದ್ಬಿಟ್ಟು ಹೊಸ ಬ್ಲಡ್ ಅಲ್ಲಿ ರೀಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ. ಸೊ ಅದು ನಾವು ಮೇನ್ ಆಗಿ ಹಿಜಾಮದ ಪ್ರಿನ್ಸಿಪಲ್, ಕೆಟ್ಟ ರಕ್ತ ತೆಗೆದು ಅಲ್ಲಿ ಲೋಕಲ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದು. ಆಮೇಲೆ ನೀವು ಹೇಳಿದ್ರೆ ಕಟ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಈ ಕಟ್ಸ್ ಮಾಡ್ಬೇಕಾದ್ರೆ ಪೇನ್ ಆಗೋದಿಲ್ವಾ? ಇಲ್ಲ, ಕಟ್ಸ್ ಅಂದ್ರೆ ಅದು ಸೂಪರ್ಫಿಷಿಯಲ್ ಕಟ್ಟಿಂಗ್ಸ್, ಅದು ಜಸ್ಟ್ ಅದು ಬ್ಲೇಡ್ ಅಲ್ಲಿ ನಾವು ಸೂಪರ್ಫಿಷಿಯಲ್ ಆಗಿ ವಿದೌಟ್ ಪೇನ್ ಮಾಡುವಂತ ಒಂದು ಕಟ್ಟಿಂಗ್ಸ್. ಬಟ್ ಅದು ಇಟ್ಸ್ ಮೆಟಲ್ ಅಲ್ಲ, ಹಾರ್ಮ್ ಆಗೋದಿಲ್ಲ? ಹೌದು, ಇಲ್ಲ, ಅದು ಬ್ಲೇಡ್, ಸರ್ಜಿಕಲ್ ಬ್ಲೇಡ್, ಸ್ಟೆರೈಲ್ ಮೆಟೀರಿಯಲ್ ಅದು ನಾವು ಜಸ್ಟ್ ಒಂದು ಸೂಪರ್ಫಿಷಿಯಲ್ ಆಗಿ ಕಟ್ ಮಾಡಿದ್ರೆ ಒಂದು 1 or 2 days ಅಲ್ಲಿ ಅದು ಕಟ್ಸ್ ಮಾಯ ಕೂಡ ಆಗುತ್ತೆ. ಇಟ್ ವಿಲ್ ನಾಟ್ ಬಿ ಸೋ ಡೀಪ್, ಅದು ಸೂಪರ್ಫಿಷಿಯಲ್ ಆಗಿರುವಂತ ಕಟ್ಸ್. ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಡ್ರೈ ಕಪ್ಪಿಂಗ್ ಅಲ್ಲಿ ಏನೆಲ್ಲ ನಾವು ಸಕ್ ಮಾಡಿರ್ತೀವಿ ಆ ಜಾಗ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ, ಅಲ್ಲಿಂದ ನಾವು ಕಟ್ಸ್ ತೆಗೆದ್ರೆ ಅಲ್ಲಿಂದನೇ ಬ್ಲಡ್ ಯೂಸ್ ಆಗಿ ಬರುತ್ತೆ. ಜಸ್ಟ್ ಸೂಪರ್ಫಿಷಿಯಲ್ ಅಲ್ಲಿ ಡೀಪ್ ಸೀಟೆಡ್ ಆಗಿ ಇರುವಂತ ರಕ್ತ ಇದರಲ್ಲಿ ಬರೋದಿಲ್ಲ. ಬಟ್ ಮೇನ್ ಆಗಿ ಲೋಕಲ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ಫುಲ್ ಬಾಡಿ ದೇಹಕ್ಕೆ ಒಂದು ರಿಲ್ಯಾಕ್ಸೇಷನ್. ಸೊ ಓವರ್ ಆಲ್ ಹಿಜಾಮ ಇಸ್ ಅ ಪ್ರಾಕ್ಟೀಸ್ ವೇರ್ ಇಟ್ ಇಸ್ ಫಾರ್ ಅ ಹೆಲ್ದಿ ಲೈಫ್ ಸ್ಟೈಲ್ ಅಷ್ಟೇ, ಪ್ಲಸ್ ಪೇನ್ ಮ್ಯಾನೇಜ್ಮೆಂಟ್, ಆಲ್ಸೋ ಡಿಸೀಸ್ ಕಂಡೀಷನ್ಸ್ ಗೋಸ್ಕರ. ಅದೇ ಈಗ ನಾನು ಸಯಾಟಿಕ್ ಅಂತ ಹೇಳಿದ್ದೇನೆ, ಸೊ ಅದು ಬಂದ್ಬಿಟ್ಟು ನಮ್ದು ಲೋ ಬ್ಯಾಕ್ ಗೆ ನಾವು ಫೋಕಸ್ ಮಾಡಿ ಅದೇ ಸೇಮ್ ಡ್ರೈ ಮತ್ತೆ ವೆಟ್ ಕಪ್ಪಿಂಗ್ ಮಾಡ್ತೀವಿ. ನಮ್ದು ಆ ನರದ್ದು ಈ ಏನಲ್ಲ ಒಂದು ಅಲ್ಲಿ ಒಂದು ಕಟ್ಟೆ ತರ ಆಗಿರುತ್ತೆ, ನರ ಬ್ಲಾಕ್ ತರ ಆಗಿರುತ್ತೆ, ಸಿಗ್ನಲ್ಸ್ ಪಾಸ್ ಆಗೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಇರೋದಿಲ್ಲ. ಸೊ ಅದು ನಾವೇನ್ ಮಾಡ್ತೀವಿ ಅಂದ್ರೆ ಅದೇ ಸ್ಟಾಗ್ನೇಟೆಡ್ ಟಾಕ್ಸಿನ್ಸ್ ಬ್ಲಡ್ ತೆಗೆದು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದ್ಮೇಲೆ ಅವರಿಗೆ ಒಂದು ಮಟ್ಟಿಗೆ ಕ್ವಿಕ್ ರಿಲೀಫ್ ಅಂತ ಒಂದು. ಇನ್ನೊಂದು ವಿಚಾರ ಹೇಳಿದ್ರಿ ನೀವು, ವೆರಿಕೋಸ್ ಕೂಡ ಕಪ್ಪಿಂಗ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾವ ಸ್ಟೇಜ್ ನ ವೆರಿಕೋಸ್ ಗೆ ಹೆಲ್ಪ್ ಆಗುತ್ತೆ? ವೆರಿಕೋಸ್ ಅಂದ್ರೆ ಈಗ ಆಲ್ಮೋಸ್ಟ್ ಸ್ಪೈಡರ್ ವೇನ್ಸ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜ್, ಜಸ್ಟ್ ನಮ್ಗೆ ಗ್ರೀನಿಶ್ ವೇನ್ಸ್ ಕಾಣುತ್ತದೆ, ಅದೇ ಬಂದ್ಬಿಟ್ಟು ಫಸ್ಟ್ ಅವ್ರು ಟ್ರೀಟ್ಮೆಂಟ್ ತೆಗೆದ್ರೆ ನಾವು ಆವಾಗಲೇ ಅದೇ ಸ್ಟೇಜ್ ಅಲ್ಲಿ ಬೇಗ ಟ್ರೀಟ್ಮೆಂಟ್ ಮಾಡಬಹುದು. ಲಾಸ್ಟ್ ಸ್ಟೇಜ್ ಅಥವಾ ತುಂಬಾ ಯಾವುದಕ್ಕೆ ಈಗ ಸರ್ಜರಿ ಅಂತ ಹೇಳ್ತೀವಿ, ಮೇನ್ ಆಗಿ ಕ್ಲಾಟ್ಸ್ ತುಂಬಾ ಇದ್ದು ಅವರಿಗೆ ಪೇನ್, ಅವರಿಗೆ ನಿಲ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತದಲ್ಲಿದೆ, ಅದು ಲೇಸರ್ ಅಬ್ಲೇಷನ್ ಮಾಡುವಂತ ಟ್ರೀಟ್ಮೆಂಟ್ಸ್ ಇದ್ರೆ ಅದು ನಾವು ಒಂದು ಕೆಲವು ಮಟ್ಟಿಗೆ ವಿತ್ ಸಿಟ್ಟಿಂಗ್ಸ್ ನಾವು ಹಿಜಾಮದಲ್ಲಿ ಆಗಲಿ ಅದು ನಾವು ಮೇನ್ ಡೀಪ್ ಸೀಟೆಡ್ ವೇನ್ಸ್ ಅಥವಾ ದಪ್ಪ ಇರುವ ವೇನ್ಸ್ ಗೆ ಅದೇ ಪಾಯಿಂಟ್ ಅನ್ನು ನೋಡಿ ನಾವು ಲೀಚ್ ಇಂದ ಬ್ಲಡ್ ಸಕ್ ಮಾಡುವಂತದ್ದು. ಅದು ನಂತರ ಮತ್ತೆ ಅದರದ್ದು ಪೋಸ್ಟ್ ಆಪರೇಟಿವ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ, ಪ್ಲಾನ್ಸ್ ಇದೆ, ಪಥ್ಯ ಇದೆ, ವಿಹಾರ ಆಹಾರ ವಿಹಾರಗಳು ಇದೆ, ಅದು ಕೂಡ ನಾವು ಹೇಳಿಕೊಡ್ತೀವಿ, ಮೆಡಿಸಿನ್ಸ್ ಕೂಡ ಇದೆ. ಪ್ಲಸ್ ಇದು ಏನಂದ್ರೆ ನಾನ್ ಇನ್ವೇಸಿವ್ ಆಗಿ ಅಂತ ನಾವು ಒಂದು ಬ್ಲಡ್ ತೆಗೆದು ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುವಂತ. How many months does it take, sir? It might take maximum 4 to 6 months. 4 to 6 months. So we need therapy style, or it's a long procedure. Okay. It's not a one thing time. Inpatient ಆಗಿ ಇರಬೇಕಾ ಇಲ್ಲ? ಇನ್ಪೇಷಂಟ್ ಅಂತ ಬೇಕಾಗಿಲ್ಲ, ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಏನೆಲ್ಲ ಪಥ್ಯಗಳಿದೆ ಅದು ಆಹಾರಗಳಲ್ಲಿ ವಿಹಾರಗಳಲ್ಲಿ ಅವ್ರು ಮಾಡುವ ಕೆಲಸ ದಿನಚರ್ಯ ಯಾವುದೇ ಆಗಲಿ ನಾವು ಅದು ಹೇಳಿಕೊಡ್ತೀವಿ. ಪ್ಲಸ್ ಕಷಾಯಸ್ ಯಾವ್ದೆಲ್ಲ ಬೇಕು ಅದೆಲ್ಲ ಕೊಡ್ತೀವಿ ಟ್ರೀಟ್ಮೆಂಟ್ಸ್. ಸೊ ಅವರು ನಾವು ಒಂದು ಸ್ಪೆಸಿಫಿಕ್ ಟೈಮ್ ಮೆನ್ಷನ್ ಮಾಡ್ತೀವಿ, ಆ ಟೈಮ್ ಬಿಟ್ಟು ವಾಪಸ್ ಒಂದು ಫಾಲೋ ಅಪ್ ತರ ಬರಬೇಕು ನಮ್ಮ ಹತ್ರ. ಹಾಗೇನೆ ಒಂದು 4 to 6 months ತರ ಫಾಲೋ ಅಪ್ಸ್ ಇರುತ್ತೆ, ಸೊ ದಟ್ ದೇ ವಿಲ್ ಹ್ಯಾವ್ ಸಮ್ ಪರ್ಟಿಕ್ಯುಲರ್ ರಿಲೀಫ್ ಓವರ್ ದ ಟೈಮ್. ಸರ್,
ಹಾಗೆ ಈಗಿನ ಜನ್ರೇಷನಲ್ಲಿ ಹೆಚ್ಚೆಚ್ಚಾಗಿ ಕಾಣಿಸುವಂಥದ್ದು ಇದು ನೀ ಜಾಯಿಂಟ್ ಪೇಯ್ನ್ ಏನಿದೆ. ಸೊ ಹೆಚ್ಚು ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ, ಹೆಚ್ಚಾಗಿ ಕಂಪ್ಲೇಂಟ್ ಕೂಡ ಇದೆ. ಸೊ ಆಯುರ್ವೇದ ಅಥವಾ ನಿಮ್ಮ ಪ್ರಾಕ್ಟೀಸಲ್ಲಿ ಆಯುಷ್ನ ಟ್ರೀಟ್ಮೆಂಟ್ಸಲ್ಲಿ ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ? ಆಕ್ಚುಲಿ ನೀ ಜಾಯಿಂಟ್ ಪೇನ್ ಅದು ಓಲ್ಡ್ ಏಜ್ ಆಗುವಂತದ್ದಿಲ್ಲ ಈಗ. ಈಗ ಯಂಗ್ಸ್ಟರ್ಸ್ ಕೂಡ ತುಂಬಾ ಮಂದಿಗೆ ಇದೆ. ಮೇನ್ ಆಗಿ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ ಆಗಿರ್ಲಿ ಅಥವಾ ಲಿಗಮೆಂಟ್ ರಿಲೇಟೆಡ್ ಇಂಜುರಿ, ಬೋನೇ ಆಗ್ಲಿಕ್ಕಿಲ್ಲ ಅದು. ಸೊ ಅದು ನಾವು ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಕ್ಚುಲಿ ಈಸಿಯರ್. ಅದು ನಾವು ಅದೇ ಮೇನ್ ಆಗಿ ಮೆಡಿಸಿನ್ಸ್ ಕೊಡ್ತೀವಿ, ಆಯುರ್ವೇದಿಕ್ ಸ್ಟೈಲ್ ಇದು ಲೈಫ್ ಸ್ಟೈಲ್ ಹೇಳ್ತೀವಿ ಅವರಿಗೆ, ಪಥ್ಯಗಳು ಹೇಳ್ತೀವಿ. ಅದರೊಂದಿಗೆ ನಾವು ಪೇನ್ ಮ್ಯಾನೇಜ್ಮೆಂಟ್ ಗೆ ಎಕ್ಸ್ಟರ್ನಲ್ ಥೆರಪಿ ತರ ಅಥವಾ ಬಾಹ್ಯ ಚಿಕಿತ್ಸಾ ಅಂತ ಹೇಳ್ತೀವಿ, ಜಾನುಬಸ್ತಿ ಅಂತ. ಸೊ ಜಾನುಬಸ್ತಿ ಇಸ್ ಅ ಟ್ರೀಟ್ಮೆಂಟ್ ವೇರ್ ವಿ ಕೀಪ್ ಆಯಿಲ್ ರಿಟೆನ್ಷನ್ ಓವರ್ ದ ನೀ ಜಾಯಿಂಟ್. ಓಕೆ, ಅದನ್ನ ನಾವು ನೋಡೋಣ. ಓಕೆ, ಹಂಗಂದ್ರೆ ಜಾನುಬಸ್ತಿ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಡ್ತಾರೆ, ಅದರ ಜೊತೆ ಹಂಗೆ ಅದ್ರ ಪ್ರೊಸೀಜರ್ ಹೇಗಿದೆ ಅದನ್ನ ಕೂಡ ತೋರಿಸ್ತಾರೆ. ವಿಲ್ ಜಸ್ಟ್ ಸಿ ದಿಸ್. ಈ ನಮ್ಮ ನೀ ಜಾಯಿಂಟ್ ಅದರದ್ದು ಸ್ವೆಲ್ಲಿಂಗ್ ಇರ್ತದೆ, ಪೇಯ್ನ್ ಇರುತ್ತೆ ಅಥವಾ ಲಿಗಮೆಂಟಮ್ ಟೇರ್ ಆಗಿರುತ್ತೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ತನಕ ಟೇರ್ ಆಗಿರೋದನ್ನು ನಾವು ಎಕ್ಸ್ಟರ್ನಲಿ ಆಯಿಲ್ ಅಪ್ಲಿಕೇಶನ್ ಮಾಡಿ, ಆಯಿಲ್ ರಿಟೆನ್ಷನ್ ಮಾಡಿ ಅಲ್ಲಿ ಇಡುವಂಥ ಟ್ರೀಟ್ಮೆಂಟ್ಗೆ ಜಾನುಬಸ್ತಿ ಅಂತ ಹೇಳ್ತೀವಿ ನಾವು. ಅದು ಮೇನ್ ಆಗಿ ಪಂಚಕರ್ಮ ಅಲ್ಲ, ಬಟ್ ಸ್ಥಾನಿಕ ಪಂಚಕರ್ಮಲ್ಲಿ ಬರುತ್ತೆ ಹಾಗೆ. ಸೊ ಹೌ ಲಾಂಗ್ ಡಸ್ ಇಟ್ ಟೇಕ್ ಸರ್? ಎಷ್ಟು ಮಿನಿಮಮ್ ಆಗಿ ಈಗ ನಾವು ಒಂದು ಹಾಫ್ ಆನ್ ಅವರ್ ಪ್ರೊಸೀಜರ್ ಅಂತ ಹೇಳಿದ್ರೆ ಹಾಫ್ ಆನ್ ಅವರ್ ಪ್ಲಸ್ 15 ಮಿನಿಟ್ಸ್. ಆಫ್ಟರ್ ಜಾನುಬಸ್ತಿ ಆಯಿಲ್ ರಿಟೆನ್ಷನ್ ಆದ್ಮೇಲೆ ನಾವು ಅದೇ ಪ್ಲೇಸಿಗೆ ಸ್ವಲ್ಪ ಸ್ವೇದ ಅಂತ ಕೊಡ್ತೀವಿ, ಹಾಟ್ ಫರ್ಮೆಂಟೇಷನ್ ಅಂತ ಸ್ವೇದನ. ಸೊ ಇದು ನಾಡಿ ಸ್ವೇದ. ಅದು ನಾವು ಮೇನ್ ಆಗಿ ಜಸ್ಟ್ ಫೋಕಸ್ ಸ್ಥಾನಿಕವಾಗಿ ಕೊಡುವಂತ ಶೇಕ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಪೇನ್ ರಿಲೀಫ್ ಆಗುತ್ತೆ, ಪ್ಲಸ್ ಅಲ್ಲಿಗೆ ಬಲ ಸಿಗುತ್ತೆ, ಸೊ ದಟ್ ದ ಪೇಷಂಟ್ ಕ್ಯಾನ್ ವಾಕ್ ಫ್ರೀಲಿ ಅಂಡ್ ಆಲ್ಸೋ ದೇರ್ ಇಸ್ ಸಮ್ ರಿಲ್ಯಾಕ್ಸೇಷನ್. ಓಕೆ, ಅಂಡ್ ಆಯಿಲ್ ಬಗ್ಗೆ ಹೇಳಿದ್ರಿ ಸರ್ ನೀವು, ಜಾನುಬಸ್ತಿಗೆ ಯೂಸ್ ಮಾಡುವಂತಹ ಆಯಿಲ್. ಸೊ ಇದ್ರ ಬಗ್ಗೆ ಯಾವ ರೀತಿ ಮೆಡಿಸಿನ್ಸ್ ಅನ್ನ ಯೂಸ್ ಮಾಡಿರ್ತೀರಾ ಅಥವಾ ಮೆಡಿಕೇಟೆಡ್ ಆಯಿಲ್ ಆಗಿರುತ್ತೆ? ಅಲ್ಲ, ಆಯಿಲ್ ಅಂತ ಹೇಳಿದ್ರೆ ಅದು ನಾವೊಂದು ಈಗ ತುಂಬಾ ವೆರೈಟೀಸ್ ಆಫ್ ಆಯಿಲ್ ಇರುತ್ತೆ ಈಗ. ಅದು ಅಂದ್ರೆ ಈಗ ನಾವು ಹೇಳ್ಬೇಕಂದ್ರೆ ಮೇನ್ ಆಗಿ ಈ ಮುರಿವೆಣ್ಣ ಅಂತ ಹೇಳ್ತೀವಿ, ಅದು ಫ್ರಾಕ್ಚರ್ ಹೀಲಿಂಗ್ ಆಯಿಲ್ ಅಥವಾ ಸ್ಪ್ರೇನ್ಸ್ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು ಆಯಿಲ್. ಅಥವಾ ಮಹಾನಾರಾಯಣ ಆಯಿಲ್ ಇದೆ, ಸಹಚರಾದಿ ಇದೆ. ಮೇನ್ ಆಗಿ ಪೇಯ್ನಿಗೆ ಸಂಬಂಧಪಟ್ಟದ್ದು ಟ್ರೀಟ್ಮೆಂಟ್. ಅದು ಡಿಪೆಂಡಿಂಗ್ ಆನ್ ದ ಪೇಷಂಟ್ ಪ್ರಕೃತಿ ಅಥವಾ ಪೇಷಂಟ್ ಅಸೆಸ್ಮೆಂಟ್ ಮಾಡಿದ ಮೇಲೆ ಯಾವ್ದು ಅವರಿಗೆ ಬಾಡಿಗೆ ಸೂಟ್ ಆಗ್ತದೆ ಆ ಆಯಿಲ್ ಯೂಸ್ ಮಾಡ್ತೀವಿ ನಾವು. ವೆರಿ ನೈಸ್ ಸರ್. ಸೊ ಇನ್ ಯಾವ ಲೀಚ್ ಥೆರಪೀಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ? ಲೀಚ್ ಥೆರಪಿ ಮೇನ್ ಆಗಿ ಅದೇ ರಕ್ತ ದೋಷದ ಸಂಬಂಧಪಟ್ಟದ್ದು. ರಕ್ತವನ್ನು ದೂಷ್ಯ ಅಂತ ಹೇಳ್ತಾರೆ, ದೋಷ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಎರಡು ಆಪ್ಷನ್ಸ್ ಇದೆ ನಮಗೆ. ಸೊ ರಕ್ತದಲ್ಲಿ ಬರುವಂತ ಕಾಯಿಲೆಗಳು ತುಂಬಾ ಇದೆ. ಮೇನ್ ಆಗಿ ವೆರಿಕೋಸ್ ಆಗಿರ್ಲಿ ಅಥವಾ ಸ್ಕಿನ್ ಕಂಡೀಷನ್ಸ್, ಮೇನ್ ಆಗಿ ಸ್ಕಿನ್ ಕಂಡೀಷನ್, ಪಿಂಪಲ್ಸ್ ಅಥವಾ ಫೇಸ್ ಅಲ್ಲಿ ಆಕ್ನೆಸ್ ಬೀಳುತ್ತೆ, ಮತ್ತೆ ಇದು ಬ್ಲಡ್, ಇದು ಸ್ಕಿನ್ ರ್ಯಾಶಸ್, ಎಲರ್ಜೀಸ್ ಅಂತ ಕಂಡೀಷನ್ ಇರುತ್ತೆ. ಅದಕ್ಕೆಲ್ಲ ನಾವು ಲೀಚ್ ಥೆರಪಿ ಎಲ್ಲ ಮಾಡಿದ್ರೆ ತುಂಬಾ ಇಂಪ್ರೂವ್ ಆಗುತ್ತೆ. ಪ್ಲಸ್ ಮೇನ್ ಆಗಿ ನಾವು ಇಲ್ಲಿ ಫೋಕಸ್ ಮಾಡುವಂತದ್ದು ವೆರಿಕೋಸ್ಗೆ ನಾವು ಲೀಚ್ ಮಾಡ್ತಾ ಇದ್ದೀವಿ, ರಿಸಲ್ಟ್ ಕೂಡ ಇದೆ. ಸೊ ಆಲ್ರೆಡಿ ಪ್ರೊಸೀಜರ್ ಆಗ್ತಾ ಇದೆ. ಆಸ್ ಐ ಟೋಲ್ಡ್, ಇಟ್ಸ್ ಅ ಲಾಂಗ್ ಪ್ರೊಸೀಜರ್. ಓಕೆ, ಸೊ ಬೇಸಿಕಲಿ ಕಾರುಣ್ಯ ಹೆಲ್ತ್ ಕೇರ್ಗೆ ಬಂದರೆ ಒಂದೇ ಒಂದು ರೀಸನ್ ಇಲ್ಲ ಇಲ್ಲಿ ಬರೋದಕ್ಕೆ. ನಮಗೆ ಜಾಯಿಂಟ್ ಪೇಯ್ನ್ ಏನು ರಿಲೀಫ್ ಸಿಗುತ್ತೆ ಅದು ಕೂಡ ಸಿಗುತ್ತೆ, ಪೇಯ್ನ್ ಮ್ಯಾನೇಜ್ಮೆಂಟ್ ಇದೆ, ಮತ್ತು ಸಯಾಟಿಕಾ ಪ್ರಾಬ್ಲಮ್ಸ್ಗೆ ಮತ್ತು ಡಿಸ್ಬಲ್ಸ್ಗೆ ಒಂದಷ್ಟು ಮಸಾಜಸ್ ಕೂಡ ಹೇಳಿದ್ರು ಸರ್, ಮತ್ತು ಸ್ಕಿನ್ ಕೇರ್ ಕೂಡ ಮಾಡ್ತೀರಾ. ಸೊ ಓವರ್ ಆಲ್ ಟ್ರೀಟ್ಮೆಂಟ್ಸ್ ತುಂಬ ಇದೆ. ಸೊ ಆಯುರ್ವೇದಿಕ್ ರೀತಿಯಲ್ಲಿ ನಾನ್ ಇನ್ವೇಸಿವ್ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಟ್ರೀಟ್ಮೆಂಟ್ಸ್ ಇದೆ. ಸೊ ನಮ್ಮ ವೀಕ್ಷಕರು ಕೂಡ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಯಾವ ಜಾಗಕ್ಕೆ ಬರಬೇಕು ನೀವು ಹೇಳಿ? ಅದೇ ನಾವೀಗ ಇರುವುದು ನಮ್ಮ 2 ಬ್ರಾಂಚ್ ಇದೆ. ಒಂದು ಈಗ ಮೆಲ್ಕಾರಲ್ಲಿ ನಾನು ಡಾಕ್ಟರ್ ಅಫ್ಫಾನ್ ಬಶೀರ್ ಫಿಸಿಷಿಯನ್ ಆಗಿದ್ದೇನೆ, ಕನ್ಸಲ್ಟೆಂಟ್. ಇಲ್ಲಿ ಮೆಲ್ಕಾರ್ ಬಿರುವ ಟವರ್ ಅಲ್ಲಿ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಪ್ಲಸ್ ಇನ್ನೊಂದು ಬ್ರಾಂಚ್ ನಮ್ದು ಮ್ಯಾಂಗ್ಳೂರಲ್ಲಿ ಇದೆ, ಕಂಕನಾಡಿ ಲೈಫ್ ಆಯುರ್ವೇದ ಅಂತ, ಕಂಕನಾಡಿಯಲ್ಲಿ ಗೇಟ್ ಬಿಲ್ಡಿಂಗ್, ಕಾರುಣ್ಯ ಲೈಫ್ ಆಯುರ್ವೇದ ಅಂತ, 3rd ಫ್ಲೋರ್. ಸೊ ವೀಕ್ಷಕರು ಬರ್ಬೋದು. ಸೊ 2 ಬ್ರಾಂಚಸ್ ಆಗಿದೆ. ತುಂಬಾ ಬೇಗ 2 ಬ್ರಾಂಚಸ್ ನ ರೀಚ್ ಮಾಡಿದ್ರೆ ಆದಷ್ಟು ಬೇಗ ಕರ್ನಾಟಕದಾದ್ಯಂತ ಬರಲಿ. ಸೊ ಕಾಸ್ಟ್ ಪ್ರೈಸಿಂಗ್ ವೈಸ್ ಹೇಳೋದು? ಪ್ರೈಸಿಂಗ್ ವೈಸ್ ಅದೇ ನಾನೀಗ ನಾವು ನೋಡ್ಬೇಕಂತ ಹೇಳಿದ್ರೆ ಈಗ ಅದು ಶ್ರೀಮಂತರಾಗಿರ್ಲಿ ಅಥವಾ ಬಡವರಾಗಿರ್ಲಿ ಎಲ್ರಿಗೂ ಹ್ಯಾಂಡಿ ಆಗಿ ಇರಬೇಕು ಅಂತ ನಮ್ಮೊಂದು ಆಸೆ. ಸೊ ಆದಷ್ಟು ಕಡಿಮೆ ರೀತಿಯಲ್ಲಿ, ಕಡಿಮೆ ದರದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವುದು ಉದ್ದೇಶ. ಹಾಗೆ ನಾವು ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಉಪಯೋಗ ಪಡಿಸಬೇಕು ಅವ್ರು ಬಂದು ನಮ್ಮನ್ನು ವಿಸಿಟ್ ಮಾಡ್ಬೋದು. ವೆರಿ ನೈಸ್. ಬಟ್ ಈಗಿನ ಪೇಷಂಟ್ಸ್ ಅಥವಾ ಜನರ ಪ್ರಕಾರ ಆಯುರ್ವೇದಿಕ್ ವುಡ್ ಬಿ ದ ಫಸ್ಟ್ ಚಾಯ್ಸ್ ಆರ್ ಹೆಂಗಿದೆ ಸರ್? ಆಕ್ಚುಲಿ ಈಗ ಹೇಳ್ಬೇಕಂದ್ರೆ ಆಯುರ್ವೇದ ಬೆಟರ್ ಟು ಟೇಕ್ ಆಯುರ್ವೇದ ಆಸ್ ಅ ಫಸ್ಟ್ ಚಾಯ್ಸ್. ಯಾಕಂದ್ರೆ ಆಯುರ್ವೇದ ಹೇಳಿದಂಗೆ ಇಟ್ ಇಸ್ ಅ ಲೈಫ್ ಸೈನ್ಸ್. ಸೊ ನಾವು ಡಿಸೀಸ್ಗೆ ಫೋಕಸ್ ಮಾಡೋಕ್ಕಿಂತ ಹೆಲ್ತ್ ಇರುವಾಗಲೇ ಅದು ನಾವು ಉಳಿತಾಯ ಮಾಡಬೇಕು, ಸೇವ್ ಮಾಡಬೇಕು ಹೆಲ್ತ್ ಅನ್ನ.
So better So, to option prevention ಆಗಿ ಇಟ್ಕೊಳ್ಳೋದು ಬೇಡ. ಇಲ್ಲ ಬೇಡ. So, So prevention is always priority. better than cure. Yes. So take Ayurveda as a first priority is my suggestion. ಥ್ಯಾಂಕ್ ಯು ಸರ್. Thank you so ಇಷ್ಟೊತ್ತು much. ಮಾತಾಡೋದು ಥ್ಯಾಂಕ್ ಯು ಸೊ Thank you so ಮಚ್. much. ಥ್ಯಾಂಕ್ ಯು. ಸೊ ಕಾರುಣ್ಯ ಹೆಲ್ತ್ ಕೇರ್ ಬೀರುವ ಟವರ್ಸ್ ಏನಿದೆ ಮೆಲ್ಕಾರಲ್ಲಿ, ಸೊ ಆರ್ ಟಿ ಒ ಆಫೀಸ್ ಪಕ್ಕನೇ ಇದೆ. ಮತ್ತೊಂದು ಬ್ರಾಂಚ್ ಇವ್ರದ್ದು ಮ್ಯಾಂಗ್ಳೂರ್ನಲ್ಲಿದೆ. ಸೊ ವಿಸಿಟ್ ಮಾಡೋರು ಖಂಡಿತವಾಗ್ಲೂ ಮಾಡ್ಬೋದು. ಹಾಗೆ ಇವರ ನಂಬರ್ಸ್ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಒಳ್ಳೊಳ್ಳೆ ಉಪಯೋಗಗಳನ್ನ ಮಾಡ್ಕೋಬೋದು, ಒಳ್ಳೆ ರೀತಿ ಟ್ರೀಟ್ಮೆಂಟ್ಸನ್ನು, ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ಸನ್ನು ಪಡ್ಕೋಬೋದು. ಹಾಗೆ ವೆರಿ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ. ಸೊ ಎಂಟೈರ್ ವಿಡಿಯೋದಲ್ಲಿ ನಾವು ಪ್ರೊಸೀಜರ್ನ ತೋರಿಸ್ತಾ ಹೋಗ್ತೀವಿ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆ್ಯಕ್ಚುಲಿ ಕಾರುಣ್ಯ ಹೆಲ್ತ್ ಕೇರ್ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ, ಯಾವೆಲ್ಲ ಡಿಸೀಸಿಗೆ ಟ್ರೀಟ್ಮೆಂಟ್ಸನ್ನು ಕೊಡ್ತಾರೆ. ಡಿಸೀಸಿಗೆ ಅಷ್ಟೇ ಅಲ್ಲದೆ ಒಬ್ಬ ಹ್ಯೂಮನ್ ಬೀಯಿಂಗ್, ಒಬ್ಬ ಮನುಷ್ಯ ತನ್ನ ಒಳ್ಳೆ ರೀತಿಯ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಕೂಡ ಕೆಲವೊಂದು ಟ್ರೀಟ್ಮೆಂಟ್ಸನ್ನು ತೋರಿಸಿದ್ರು. ಜಸ್ಟ್ ಫಾರ್ ಎಕ್ಸಾಂಪಲ್ ಹಿಜಾಮ ಆಗಿರ್ಬೋದು, ಅದು ಬ್ಲಡ್ ಪ್ಯೂರಿಫೈ ಮಾಡುವಂಥ ಒಂದು ವಿಧಾನ. ಒಳ್ಳೆ ಲೈಫ್ ಸ್ಟೈಲ್ಗೆ ಯಾವುದು ಡಿಸೀಸ್ ಬರಬೇಕಂತೇನಿಲ್ಲ, ಒಳ್ಳೆ ಲೈಫ್ ಸ್ಟೈಲ್ನ ಇಟ್ಕೊಳ್ಳೋದಕ್ಕೆ ಈ ಒಂದು ಟ್ರೀಟ್ಮೆಂಟ್ಸನ್ನು ಯೂಸ್ ಮಾಡಬೇಕು ಅಂತ ಕೂಡ ಹೇಳಿದ್ರು. ಮತ್ತು ಪ್ಯಾರಲಿಸಿಸ್ ಅಟ್ಯಾಕ್ ಆದಂಥವ್ರಿಗೆ ಒಂದು ಒಳ್ಳೆ ಮೆಸಾಜ್ಗಳಿದೆ. ಮತ್ತು ಶಿರೋಧಾರವನ್ನು ನೋಡಿದ್ವಿ. ಹಾಗೆ ಮತ್ತಷ್ಟು ನೀ ಪೇಯ್ನಿಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ಸು, ಮತ್ತು ಲೀಚ್ ಥೆರಪೀಸು, ಮತ್ತು ಕಪಿಂಗ್ ಥೆರಪೀಸು, ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ. ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿದ್ರೆ ಆರೋಗ್ಯಕರ ಜೀವನ ನಿಮ್ದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಸಿಗ್ನೇಚರ್ ಮೀಡಿಯಾ ಹೌಸ್, ಹಾಗೆ ಸಿಗ್ನೇಚರ್ ಸ್ಟುಡಿಯೋ.